ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ಕನಸುಗಳು ಏನಾದರೂ ಬಿದ್ದರೆ ನಿಮ್ಮ ಸಾಲ ಆದಷ್ಟು ಬೇಗ ತೀರುವುದು ಖಂಡಿತ. ಯಾವ ಕನಸುಗಳು ಬಿದ್ದರೆ ನಿಮ್ಮ ಸಾಲ ತೀರುತ್ತೆ, ನಿಮಗೆ ಏನಾದರೂ ಸಾಲ ಇದ್ದರೆ ಅದು ಖಂಡಿತವಾಗ್ಲೂ ತೀರುತ್ತೆ ಅಂತ ಈ ಥರ ಕನಸುಗಳು ಬಿದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆಯೇ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲಾಗಿ ಬರೆದು ಕಳಿಸಿ. ಒಂದು ವೇಳೆ ಏನು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರವನ್ನು ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ರಾಶಿ ನಕ್ಷತ್ರವನ್ನು ನಾನೇ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲೇ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುಟುಂಬ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ. ಅಂಥವ್ರು ಕೂಡ ಮುಕ್ತವಾಗಿ ಕೇಳಬಹುದು. ಏನೇ ಪ್ರಶ್ನೆ ಕೇಳಿದರೂ ನಾನು ಖಂಡಿತವಾಗಲೂ ಉತ್ತರಿಸ್ತೇನೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ, ಬೇರೆ ಪ್ರಶ್ನೆ ಅಲ್ಲ. ಮತ್ತು ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ಪ್ರಶ್ನೆ ಇದ್ದರೆ ಖಂಡಿತವಾಗಲೂ ಕೇಳಬಹುದು. ಈಗ ಏನು ನೀವು ಪ್ರಸ್ತುತ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅಂತ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಖಂಡಿತ ಸೂಚಿಸ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈ ಕನಸುಗಳು ಬಿದ್ದರೆ ನಿಮ್ಮ ಸಾಲ ಆದಷ್ಟು ಬೇಗ ತೀರುತ್ತೆ ಅಂತೆ. ನಾವೀಗಾಗಲೇ ಅನೇಕ ಬಾರಿ ಕನಸಿನಲ್ಲಿ ಹಣವನ್ನು ನೋಡಿದರ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಸಾಲಕ್ಕೆ ಸಂಬಂಧಿಸಿದ ಕನಸುಗಳ ಅರ್ಥ, ಸಾಲದಿಂದ ಮುಕ್ತಿಗೆ ಹೊಂದಲು ಈ ಒಂದು ಕನಸುಗಳು ಬಿದ್ದರೆ ತುಂಬಾ ಒಳ್ಳೆಯದಂತೆ. ಹಾಗೆಯೇ ಸ್ವಪ್ನಶಾಸ್ತ್ರದ ಪ್ರಕಾರ ಸ್ವಪ್ನದ ಫಲವನ್ನು ಹೇಳಲಾಗುತ್ತೆ. ಒಬ್ಬ ವ್ಯಕ್ತಿ ಯಾವ ರೀತಿಯ ಕನಸುಗಳನ್ನು ನೋಡಬೇಕು, ಅವನ ಜೀವನದಲ್ಲಿ ಮಂಗಳಕರ ಅಥವಾ ಅಶುಭಕರ ಬೆಳವಣಿಗೆಗೆ ಕಾರಣವಾಗುವ ಕನಸುಗಳು ಯಾವುವು, ಮನೋವಿಜ್ಞಾನ, ಆಯುರ್ವೇದ, ಜ್ಯೋತಿಷಿ ಯೋಗದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಕನಸುಗಳನ್ನು ಕಾಣುವ ಹಲವು ಕಾರಣಗಳ ಬಗ್ಗೆ ಹೇಳಲಾಗಿದೆ. ಹಾಗೆಯೇ ಜ್ಯೋತಿಷಿ ನಂಬಿಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯದ ಪ್ರಕಾರ ಸಾಲದಿಂದ ಮುಕ್ತಿಯನ್ನು ಸೂಚಿಸುವ 9 ಕನಸುಗಳು ಯಾವುವು. ಮೊದಲನೇದಾಗಿ ಕ್ಷೌರ ಅಂದರೆ ಶೇವಿಂಗ್ ಮಾಡುವ ಥರ ಕನಸು ಬಿದ್ದರೆ ಈ ಥರ ಸಾಲದಿಂದ ಮುಕ್ತಿಯನ್ನು ಹೊಂದಬಹುದಂತೆ. ನೀವು ಗಡ್ಡ ಅಥವಾ ತಲೆಗೂದಲನ್ನು ಕತ್ತರಿಸುವ ಕನಸುಕೊಂಡರೆ ಅದು ಸಾಲ ಪರಿಹಾರದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂತೆ. ಹಾಗೆಯೇ ನೆಕ್ಸ್ಟ್ ಕೂದಲು ಕತ್ತರಿಸುವುದು ಏನಾದರೂ ನೀವು ಕನಸಿನಲ್ಲಿ ಕಂಡರೆ ಅದು ಕೂಡ ಸಾಲದಿಂದ ಮುಕ್ತಿಯನ್ನು ಹೊಂದುತ್ತೀರಿ ಅಂತ ಅರ್ಥ ಅಂತೆ. ನೀವು ಕನಸಿನಲ್ಲಿ ಯಾರೊಬ್ಬರ ಕೂದಲನ್ನು ಕತ್ತರಿಸ್ತಿದ್ದಂತೆ ಕಂಡರೆ ಅದು ಸಾಲದಿಂದ ಮುಕ್ತಿಯ ಸಂಕೇತ ನೋಡಿ. ಹಾಗೆಯೇ ನೀರು ಕುಡಿಯುವುದನ್ನು ನೋಡೋದು ಕೂಡ ಸಾಲದ ಒಂದು ಋಣಭಾರದಿಂದ ಮುಕ್ತರಾಗ್ತೇವೆ ಅನ್ನೋದರ ಸಂಕೇತ. ಏನಾದರೂ ನೀರು ಕುಡಿಯುವುದನ್ನು ನೀವು ಕನಸಿನಲ್ಲೇ ಕಂಡರೆ ಅದು ಕೂಡ ಸಾಲದಿಂದ ಮುಕ್ತರಾಗ್ತೇವೆ. ಹಾಗೆಯೇ ಹಲ್ಲಿ ಬೀಳುವುದನ್ನು ಕನಸಿನಲ್ಲಿ ನೋಡಿದರೆ ಅದು ಕೂಡ ಏನು ಸಾಲದಿಂದ ಮುಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಕನಸಿನಲ್ಲಿ ಹಲ್ಲಿಯು ಗೋಡೆ ಬಾಗಿಲಿಂದ ಕೆಳಗೆ ಬೀಳುವುದನ್ನು ನೀವೇನಾದರೂ ಕನಸಿನಲ್ಲೇ ಕಂಡರೆ ಅದು ಸಾಲದಿಂದ ಮುಕ್ತಿಯ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಶೂ ಮತ್ತು ಚಪ್ಪಲಿಯನ್ನು ದಾನ ಮಾಡುವುದು, ಏನಾದರೂ ಕನಸಿನಲ್ಲಿ ಶೂ ಮತ್ತು ಚಪ್ಪಲಿಯನ್ನು ದಾನ ಮಾಡುವುದನ್ನು ಅದು ಏನಾದರೂ ನೀವು ಕನಸಿನಲ್ಲಿ ಕಂಡರೆ ಅದು ಕೂಡ ಸಾಲದಿಂದ ಮುಕ್ತಿ ಆಗೋಕ್ಕೆ ಅದೊಂದು ದಾರಿ ಅಂತ ಕನಸು ಬೀಳುವಂಥ ಹಾಗೆ ಆ ಕನಸು ಬೀಳುವುದು ಅಂತ ಅರ್ಥ ಅಂತೆ. ಕನಸು ಶೂ ಚಪ್ಪಲಿಯನ್ನು ದಾನ ಮಾಡೋದನ್ನು ನೋಡಿದರೆ ಅದು ಕೂಡ ಸಾಲದಿಂದ ಮುಕ್ತಿ ಪಡೆಯಬಹುದು ಅಂತಾರೆ ಅಂತ ಹಲವರು ನಂಬುವಂಥದ್ದು ಮತ್ತು ಹೌದು ಕೂಡ. ಹಾಗೆಯೇ ಹಾವು ಕಚ್ಚುವುದು, ಏನಾದರೂ ಕನಸಿನಲ್ಲಿ ಹಾವು ಕಚ್ಚುವುದನ್ನು ನೀವು ನೋಡಿದರೆ ಕನಸಿನಲ್ಲಿ ಅದು ಎಲ್ಲೆಲ್ಲೆಲ್ಲ ಹಾವು ನಿಮ್ಮ ತಲೆಗೆ ಕಚ್ಚಿದರೆ ಅದು ಕೂಡ ಸಾಲದಿಂದ ಶೀಘ್ರದಲ್ಲೇ ಮುಕ್ತರಾಗ್ತೀರಿ ಅಂತ ಹೇಳಲಾಗುತ್ತೆ. ಇದು ಸುಳ್ಳಲ್ಲ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕನಸುಗಳನ್ನು ಕಾಣ್ತೀರಿ ಅದು ಖಂಡಿತವಾಗ್ಲೂ ನೀವು ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಆಗುವುದಂತೂ ಖಂಡಿತ. ನಾನು ಪ್ರತಿ ಬಾರಿ ಹೇಳ್ತೇನೆ. ಹಾಗೆಯೇ ಉಪ್ಪನ್ನು ದಾನ ಮಾಡುವುದನ್ನಾದರೂ ಕನಸಿನಲ್ಲಿ ಕಂಡರೆ ಅದು ಕೂಡ ಋಣಭಾರವನ್ನು ತೊಡೆದು ಹಾಕುವ ಮಂಗಳಕರ ಸಂಕೇತ. ನಿಮ್ಮ ಕನಸಲ್ಲಿ ನೀವು ಯಾರಿಂದಲಾದರೂ ಉಪ್ಪನ್ನು ತೆಗೆದುಕೊಂಡರೆ ಅದರ ಸಾಲ ಮತ್ತಷ್ಟು ಹೆಚ್ಚಾಗುತ್ತೆ. ದಾನ ಮಾಡಿದರೆ ಅದು ಏನಾಗುತ್ತೆ, ಸಾಲದಿಂದ ಮುಕ್ತಿ ಹೊಂದುತ್ತೇವೆ ಅನ್ನೋದರ ಅರ್ಥ. ಆದರೆ ಉಪ್ಪನ್ನು ನೀವು ತೆಗೆದುಕೊಂಡ್ರೆ ಮಾತ್ರ ಸಾಲ ಮತ್ತಷ್ಟು ಹೆಚ್ಚಾಗುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಸೂರ್ಯದೇವರಿಗೆ ಆರ್ಗೆ ನೈವೇದ್ಯ, ಸೂರ್ಯದೇವರಿಗೆ ಕನಸಿನಲ್ಲಿ ಕೆಂಪು ಮೆಣಸಿನ ಕಾಳುಗಳನ್ನು ಹೊಂದಿರುವ ಆರ್ಗ್ಯವನ್ನು ಅರ್ಪಿಸಿದರೆ ಋಣ ದೂರವಾಗುತ್ತೆ ಅಂತ ಕೆಲವರು ನಂಬುವಂಥದ್ದು. ಕನಸಿನಲ್ಲಿ ಮಾತ್ರವಲ್ಲ, ವಾಸ್ತವದಲ್ಲಿಯೂ ಈ ರೀತಿ ಮಾಡಿದರೆ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಕನಸು ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ನೀವು ಇದನ್ನೇನಾದರೂ ಮಾಡಿದರೆ ಖಂಡಿತವಾಗ್ಲೂ ಸಾಲದಿಂದ ಮುಕ್ತಿ ಹೊಂದಬಹುದಂತೆ. ಆದರೆ ಕೆಂಪು ಮೆಣಸಿನ ಕಾಳುಗಳನ್ನು ಹೊಂದಿರುವ ಆರೋಗ್ಯವನ್ನು ಏನಾದರೂ ನೀವು ಸೂರ್ಯದೇವರಿಗೆ ಅರ್ಪಿಸಿದರೆ ಅದರಿಂದ ಅದೇನಾದರೂ ಆ ಥರ ಕನಸು ಕಂಡರೂ ಕೂಡ ಒಳ್ಳೆಯದು. ಹಾಗೆ ನಿಜ ಜೀವನದಲ್ಲಿ ಇದನ್ನು ದಾನ ಮಾಡಿದರೂ ಕೂಡ ಇದರಿಂದ ಸಾಲದಿಂದ ಮುಕ್ತಿಯನ್ನು ಹೊಂದ್ಬೋದು. ಹಾಗೆಯೇ ಕನಸಿನಲ್ಲಿ ಮಗುವನ್ನು ದತ್ತು ಪಡೆಯುವುದು ಏನಾದರೂ ಕಂಡರೆ ಅದು ಕೂಡ ತುಂಬಾ ಒಳ್ಳೆಯದು. ಕನಸಿನಲ್ಲಿ ಮಗುವನ್ನು ಕರೆದುಕೊಂಡು ಹೋಗಿ ಆಹಾರ ನೀಡುವುದನ್ನು ನೋಡಿದರೆ ಎಲ್ಲಿಂದಲೂ ಧನ ಸಂಪತ್ತು ಬರುತ್ತೆ ಅಂತ ಜನಜನಿತ ನಂಬಿಕೆ. ಅಂದರೆ ಮಗುವನ್ನು ದತ್ತು ಪಡೆಯುವುದು ಅಂದರೆ ಮಗುವನ್ನು ದತ್ತು ಕರೆದುಕೊಂಡು ಹೋಗಿ ಅದನ್ನು ಸಾಕುವುದು ಅಥವಾ ಅದಕ್ಕೆ ಒಳ್ಳೊಳ್ಳೆ ಆಹಾರವನ್ನು ನೀಡುವುದು, ಇದು ಕೂಡ ಒಂದು ರೀತಿಯ ಸಾಲದಿಂದ ಮುಕ್ತಿಯಾಗೋಕ್ಕೆ ಒಳ್ಳೆಯದು ಈ ಥರ ಕನಸು ಬಿದ್ದರೆ ಅಂತ
ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆ ಅದು ಕೂಡ ನಂಬಿಕೆ ಕೂಡ, ಜನಜನಿತವಾಗಿರುವಂಥ ನಂಬಿಕೆ ಕೂಡ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದೆ ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.